ಚಂದ್ರಿಕಾ ಬದನೆ ಮದನ ಮರದಿ ಮಧುರ ರೂಪಕ ಬದನೆ ಮದನ ಮರದಿ ಮಧುರ ರೂಪಕ ಹೊಳೆವ ಸಾತಿ ಮುತ್ತು ನಗೆಯು ಮೋದಕ ಹೊಳೆವ ಸಾತಿ ಮುತ್ತು ನಗೆಯು ಮೋದಕ. ಯಕ್ಷಗಾನ ಅಭಿಮಾನಿಗಳಿಗೆ ನಿಮ್ಮವನೇ ಆದ ಸಂತೋಷ್ ಇಲಿಯಾಣ ಮಾಡುವ ನಮಸ್ಕಾರಗಳು. ಈ ವರ್ಷದ ನಮ್ಮ ಮೇಳದ ನೂತನ ಪ್ರಸಂಗ ವರ್ಣ ಪಲ್ಲಟ 50 ದಿನಗಳನ್ನು ಕಂಡು 100ನೇ ದಿನದತ್ತ ಸಾಗುತ್ತಾ ಇದೆ. ಒಂದು ಪೌರಾಣಿಕ ಪ್ರಸಂಗ ಈ ಮಟ್ಟಿನಲ್ಲಿ ಪ್ರದರ್ಶನಗೊಳ್ಳುತ್ತದೆ ಅಂತಾದ್ರೆ ತುಂಬಾ ಸಂತೋಷದ ವಿಚಾರ. ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ಇನ್ನೂ ರಂಗಕ್ಕೆ ಬಾರದಂತ ಕೆಲವೊಂದು ಕಥೆಗಳನ್ನು ಅದನ್ನಿರಿಸಿಕೊಂಡು ಸಂಯೋಜನೆ ಮಾಡಿ ಪದ್ಯ ರಚನೆ ಮಾಡಿ ಪ್ರದರ್ಶನಗೊಳಿಸುವಂತ ಒಂದು ಪರಿಪಾಠ ಈ ಮೇಳದ್ದು. ಈ ಮೇಳ ಪ್ರಾರಂಭ ಆಗಿ 20 ವರ್ಷಗಳು, 20ನೇ ವರ್ಷದ ತಿರುಗಾಟ. ಹೊಸನಗರ ಮೇಳ, ಎಡನೀರು ಮೇಳ, ಈಗ ಪ್ರಸ್ತುತ ಹನುಮಗಿರಿ ಮೇಳ. ಪ್ರತಿ ವರ್ಷವೂ ಅಷ್ಟೇ ಒಂದೊಂದು ಪೌರಾಣಿಕ ಪ್ರಸಂಗಗಳನ್ನು ಸಂಯೋಜನೆ ಮಾಡಿ ಪದ್ಯ ರಚಿಸಿ ಪ್ರದರ್ಶನಗೊಳಿಸುವುದು. ಈ ಹಿಂದೆ ಈ ಮೇಳ ಪ್ರಾರಂಭವಾಗುವಾಗ ಕನ್ಯಾಂತರಂಗ, ರಾಮಸೇತು, ಕಾರ್ತಿಕೇಯ ಕಲ್ಯಾಣ, ರಾಮಕಾರುಣ್ಯ, ಲೀಲಮಾನುಷ ವಿಗ್ರಹ, ಜ್ವಾಲಾ ಜಾಹ್ನವಿ, ಇಕ್ಷಾಕು ವಂಶವರ್ಧನ, ಮಧುಚಕ್ರ, ಶಶಿವಂಶವಲ್ಲರಿ, ಮಾಯಾ ವಿಹಾರಿ, ವೇದಾವತಿ, ಸತ್ಯಾಂತರಂಗ, ಶುಕ್ರನಂದನೆ, ಆತ್ಮಾಂಜಲಿ, ಭಾರತ ಜನನಿ, ಇಂದ್ರಪ್ರಸ್ಥ, ಸಾಕೇತ ಸಾಮ್ರಾಜ್ಞಿ, ಈ ವರ್ಷದ ವರ್ಣಪಲ್ಲಟ ಹೀಗೆ ಪ್ರದರ್ಶನಗೊಂಡಿದೆ ಈ ಮೇಳದಲ್ಲಿ. ಪೌರಾಣಿಕ ಪ್ರಸಂಗ ಇಚ್ಚರ ಮಟ್ಟಿಗೆ ಯಶಸ್ವಿಯಾಗಿ ಕಾಣ್ತದಂತಾದ್ರೆ ಇದರ ಹಿಂದಿನ ಪರಿಶ್ರಮದ ಬಗ್ಗೆ ಮಾತಾಡಬೇಕಾಗ್ತದೆ. ಇದಕ್ಕೆ ಮುಖ್ಯ ಕಾರಣರಾದವರು ನಮ್ಮ ಮೇಳದ ಯಜಮಾನರಾದಂಥ ಡಾಕ್ಟರ್ ಟಿ ಶಾಂಭಟ್ರು. ಯಕ್ಷಗಾನದಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನು ಹೊಂದಿದವರು, ಮತ್ತೆ ಪೌರಾಣಿಕ ಜ್ಞಾನ ಇದ್ದವರು, ಮತ್ತೆ ಕತೆ ಬಗ್ಗೆ ತಿಳಿದವರು. ಯಾವ ಮೇಳದ ಯಜಮಾನರಿಗೆ ಪುರಾಣದ ಬಗ್ಗೆ ತಿಳಿದಿರ್ತದೋ, ಮತ್ತೆ ಪ್ರಸಂಗದ ಬಗ್ಗೆ ತಿಳಿದಿರ್ತದೋ, ಕಲಾವಿದನ ಬಗ್ಗೆ ತಿಳಿದಿರ್ತದೋ ಅಂಥವರು ಮೇಳದ ಯಜಮಾನರಾದ್ರೆ ಖಂಡಿತ ಯಶಸ್ವಿ ಪ್ರದರ್ಶನ ಕಾಣಲಿಕ್ಕೆ ಸಾಧ್ಯ. ಇದಕ್ಕೆ ಜ್ವಲಂತ ಸಾಕ್ಷ್ಯ ನಮ್ಮ ಮೇಳ. ತುಂಬಾ ಆಸಕ್ತಿ ಹೊಂದಿದ್ದಾರೆ ಮೇಳದ ಯಜಮಾನರು ಹಾಗೂ ಈ ಪ್ರಸಂಗವನ್ನು ಸಂಯೋಜನೆ ಮಾಡಿದಂತ ವಾಸುದೇವ ರಂಗಾಭಟ್ರು, ಪದ್ಯ ರಚನೆ ಮಾಡಿದಂತ ಪ್ರಸಾದ್ ಮೊಗೆಬೆಟ್ ಅವರು, ಮತ್ತೆ ಹಿಮ್ಮೇಳ ಮುಮ್ಮೇಳದ ಎಲ್ಲಾ ಕಲಾವಿದರು. ಹಾಗೂ ಈ ಪ್ರದರ್ಶನ ಕಾಣಬೇಕಾದ್ರೆ, ಯಾವುದೇ ಒಂದು ಯಕ್ಷಗಾನ ಪ್ರಸಂಗ ಉತ್ತಮ ಪ್ರದರ್ಶನವನ್ನು ಕಾಣಬೇಕಾದ್ರೆ ಪ್ರೇಕ್ಷಕರಾದಂಥ ನೀವು ಅದನ್ನು ಒಪ್ಪಿ ಸ್ವಾಗತಿಸಿದ್ರೆ ಮಾತ್ರ ಸಾಧ್ಯ. ಈ ಪ್ರಸಂಗವನ್ನು ಒಪ್ಪಿದ್ದೀರಿ, ಈ ಹಿಂದೆಯೂ ಆದಂಥ ಎಲ್ಲಾ ಪ್ರಸಂಗಗಳನ್ನು ಒಪ್ಪಿ ಗೆಲ್ಲಿಸಿದ್ದೀರಿ. ಈ ಪ್ರಸಂಗವು ಹಾಗೆ 50 ಪ್ರದರ್ಶನವನ್ನು ಕಂಡು 100 ಪ್ರದರ್ಶನದತ್ತ ಸಾಗುತ್ತಾ ಇದೆ. ಇದರಲ್ಲಿ ನನ್ನ ಪಾತ್ರ ರೇಣುಕೆಯ ಪಾತ್ರ. ಅಯೋಧ್ಯೆಯ ರಾಜಕುಮಾರಿಯಾದಂಥ ರೇಣುಕೆ ಜ್ಞಾನಿಯೊಬ್ಬನನ್ನು ಮದುವೆ ಆಗಬೇಕು ಅಂತ ಆಸೆ ಪಡ್ತಾಳೆ. ಹಾಗೆ ಇಚ್ಛಾ ಸ್ವಯಂವರದಲ್ಲಿ ಜಮದಗ್ನಿ ಮಹರ್ಷಿಗಳನ್ನು ಮದುವೆಯಾಗಿ ಆಶ್ರಮವನ್ನು ಸೇರ್ತಾಳೆ. ಮೊದಲು ರಾಜಕುಮಾರಿ ಅರಮನೆ ವಾಸ, ಆಮೇಲೆ ಆಶ್ರಮ, ಎಲೆಮನೆ ವಾಸ. ಹಾಗೆ ವಿಭಿನ್ನವಾದಂಥ 2 ಮಜಲು ಉಂಟು ಈ ಪಾತ್ರದಲ್ಲಿ. ಮೊದಲು ಒಂದು 2 ಗಂಟೆ ಪ್ರದರ್ಶನದ 2 ಗಂಟೆ ಕಾಣ್ತೇನೆ, ಆಮೇಲೆ ಪ್ರದರ್ಶನದ ಕೊನೆಗೆ 1.5 ಗಂಟೆಯಲ್ಲಿ ನನ್ನ ಪಾತ್ರ ಇರ್ತದೆ. ತುಂಬ ಮಂದಿ ನೋಡಿರ್ಬೋದು, ನೀವೆಲ್ಲ ಒಪ್ಪಿದ್ದೀರಿ ಅಂತ ಭಾವಿಸಿಕೊಡ್ತೇನೆ. ಇಂಥ ಒಂದು ಮೇಳದಲ್ಲಿ ತಿರುಗಾಟ ಮಾಡ್ತಾ ಇರುವುದು ನಮ್ಮ ಪುಣ್ಯ ಅಂತ ಭಾವಿಸಿಕೊಡ್ತೇನೆ. ಇದಕ್ಕೆಲ್ಲ ಕಾರಣದು ಮೇಳದ ಯಜಮಾನರು. ಹಾಗೆ ಹಿಮ್ಮೇಳ ಮುಮ್ಮೇಳದ ಎಲ್ಲ ಕಲಾವಿದರಿಗೂ, ಮೇಳದ ಯಜಮಾನರಿಗೂ, ಕಥಾ ಸಂಯೋಜನೆ ಮಾಡಿದಂಥ ವಾಸುದೇವ ರಂಗಭಟ್ರಿಗೂ, ಪದ್ಯ ರಚಿಸಿದಂಥ ಪ್ರಸಾದ್ ಮೊಗೆಬೆಟ್ರವರಿಗೂ, ಹಾಗೆ ಪ್ರೇಕ್ಷಕರಾದಂಥ ನಿಮಗೆಲ್ಲರಿಗೂ ಮತ್ತೊಂದೇ ಅಭಿನಂದನೆಗಳು. ವರ್ತಿಸ್ತಾ ಇದ್ದೀರಿ. ಸದಾ ನನ್ನನ್ನು ಹೊಗಳುತ್ತಾ ಇರುವುದು. ರೇಣುಕ ಮಹಾರಾಜನ ಮಗಳಾಗಿ ರೇಣುಕೆಯ ಬದುಕಿನಲ್ಲಿ ಯಾವ ಭಾವನೆಯೂ ಇಲ್ಲ, ಪೂರ್ಣ ತೃಪ್ತಳು ಅಂತ ನೀವು ಭಾವಿಸಿದ್ದಿರಬಹುದು. ಆದ್ರೆ ವಾಸ್ತವ ಹಾಗಲ್ಲವೇ? ನನಗೂ ಒಂದು ಮನ ಇದೆ, ಅದರ ಹಂಬಲ